ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮೈಸೂರು ಪಾಕು ಈಸಿಯಾಗಿ ಯಾವ ರೀತಿ ಮನೇಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದು ಒಂದು 5 ನಿಮಿಷ ಬಾಣಲಿಯಲ್ಲಿ ಹಾಕ್ಕೊಂಡು ಹುರಿಬೇಕು. ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತಲ್ಲ, ಗಮ್ ಅಂತ ಬರುತ್ತೆ, ಅಲ್ಲಿ ಗಂಟ ಹುರ್ಕೊಳ್ಳಿ. ಸಿಮ್ಮಲ್ಲೇ ಇರಬೇಕು. ಹುರಿದಾದ್ಮೇಲೆ ತಕ್ಷಣಕ್ಕೆ ನೀವು ಜರಡೆ ಮಾಡ್ಕೊಳ್ಬೇಕು, ಒಂದ್ರಿ ಮಾಡ್ಕೊಳ್ಬೇಕದು. ಹೇಗಿದೆ ಆಗಿದೆ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಅದೇ ಕಪ್ಪಲ್ಲಿ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಫುಲ್ಲು ತುಪ್ಪನೇ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡಿದ್ದೀನಿ. ಇವಾಗ ಅರ್ಧ ಹಿಟ್ಟಿನ ಜೊತೆ ಹಾಕಿ ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಬಂದುಬಿಟ್ಟು ಆಮೇಲೆ ಹಾಕ್ಕೊಳ್ತೀನಿ ನಾನು. ಇದರಲ್ಲಿ ಯಾವ ರೀತಿ ತೋರಿಸಿದ್ದೀನೋ ಮೆಜರ್ಮೆಂಟ್ ಪ್ರಕಾರ ಅದೇ ಪ್ರಕಾರ ನೀವು ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇವಾಗ ಸಕ್ಕರೆ ಏನು ಹಾಕ್ಕೊಂಡಿದ್ದೆ ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಅದೇ ಕಪ್ಪಲ್ಲಿ ತಗೊಂಡಿದ್ರೆ ಅದೇ ಕಪ್ಪಲ್ಲೇ ಅರ್ಧ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಸ್ವಲ್ಪ ಪಾಕ ಬರೋ ಗಂಟ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಇದಾಗಿದೆ, ಪಾಕ ಬಂದೈತೆ ನೋಡಿ. ಇಷ್ಟು ಬಂದರೆ ಸಾಕು, ಸಿಮ್ಮಲ್ಲೇ ಇರಲಿ. ಪಾಕ ಬಂದಾಗ ಮೇನ್ ಇಲ್ಲೇ ಇರೋದು. ಒಂದೆಳೆ ಪಾಕ ಇವಾಗ ಏನು ಕೈ ಅಂಟಂಟು ಬಂದೈತಲ್ವ, ಅಷ್ಟು ಬಂದರೆ ಸಾಕು. ಇವಾಗ ಹಿಟ್ಟನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿರೋ ಅಂಥ ಕಡಲೆ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿಮ್ಮಲ್ಲೇ ಇರಬೇಕು ಸ್ಟೌವು. ಈಗ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡೋದು ಬಿಡಬೇಡ್ದು ಹಿಟ್ಟು ಹಾಕಿದ್ಮೇಲೆ, ಇಲ್ಲಾಂದರೆ ಅಡ್ಗಂಟುತ್ತೆ ಅದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಕಿರೋ ಅಂಥ ತುಪ್ಪ ಎಣ್ಣೆ ಏನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅರ್ಧ, ಅದನ್ನು ಇವಾಗ ಹಾಕ್ಕೊಂಡಿದ್ದೀನಿ. ಇದು ಎಣ್ಣೆ ಬಂದುಬಿಟ್ಟು ಆ ಹಿಟ್ಟು ಜೊತೆ ಚೆನ್ನಾಗಿ ಬೆರೆತೋಗ್ಬೇಕು. ಅಲ್ಲಿ ಗಂಟ ಮಿಕ್ಸ್ ಮಾಡಿ. ಎಣ್ಣೆ ಅಂಶನೇ ಕಾಣಿಸಲ್ಲ. ನಿಮ್ಗೆ ಬೇಕಾದರೆ ಇನ್ನೊಂದು ಚೂರು ತುಪ್ಪ ಹಾಕ್ಕೊಳ್ಬೋದು, ಬಟ್ ನಾನು ಇಷ್ಟೇ ಇಟ್ಕೊಂಡಿದ್ದೀನಿ. ನೋಡಿ, ಫುಲ್ಲು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದೊಂದು 5ರಿಂದ 6 ನಿಮಿಷ ಆಗುತ್ತೆ ಎಣ್ಣೆ ಹಾಕಿದ್ಮೇಲೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಇವಾಗ ಎಣ್ಣೆ ಅಂಶ ಅನ್ನೋದು ಹಿಟ್ಟು ಚೆನ್ನಾಗಿ ಹೀರ್ಕೊಂಡಿದೆ. ಹಾಗಾಗಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಸ್ಟೋರ್ ಒಂದು 15 ದಿನದ ಗಂಟ ಆರಾಮಾಗಿ ಸ್ಟೋರ್ ಮಾಡ್ಬೋದು. ನೋಡಿ, ಇವಾಗ ಎಲ್ಲ ಸರಿಯಾಗಿ ಒಂದು ಹದಕ್ಕೆ ಬಂದಿದೆ. ಈ ಹದಕ್ಕೆ ಬಂದರೆ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ. ನೋಡಿ, ಇವಾಗ ಅದು ಕೈಯಲ್ಲಿ ಇಟ್ಕೊಂಡ್ರೆ ಈ ಥರ ಉಂಡೆ ಕಟ್ಟಿದ್ರೂ ಹಿಂಗೆ ಇರುತ್ತೆ. ಇವಾಗ ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಒಂದು ಪ್ಲೇಟ್ಗೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಹಾಕೋದ್ರಿಂದ ಮೈಸೂರು ಪಾಕು ಕ್ಲೀನಾಗಿ ನಾವು ತೆಗೆದಾಗ ಆರಾಮಾಗಿ ಬರುತ್ತೆ. ಹಾಗಾಗಿ ಬಟರ್ ಪೇಪರ್ ಹಾಕಿದ್ದೀನಿ. ಅದಿಲ್ಲ ಅಂದರೆ ನೀವು ತುಪ್ಪನೇ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಇದು ಏನು ಮೈಸೂರು ಪಾಕ್ದು ಬಟರ್ ರೆಡಿ ಮಾಡಿದ್ದೀರೋ ಅದನ್ನು ಪ್ಲೇಟ್ಗೆ ಹಂಗೆ ಹಾಕ್ಬೋದು. ಈಗ ಇದು ಈ ಥರ ಪ್ಲೇಟ್ಗೆ ಹಾಕಿದ್ಮೇಲೆ ಒಂದು ಅರ್ಧ ಗಂಟೆ ತಣ್ಣಗಾಗೋಕ್ಕೆ ಬಿಡ್ತೀನಿ. ಫುಲ್ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈಗ ಕಟ್ ಮಾಡ್ತಾಯಿದ್ದೀವಿ. ನೋಡಿ, ನಾವು ಈ ರೀತಿ ಕಟ್ ಮಾಡಿದಾಗ ಆರಾಮಾಗಿ ಕಟ್ಟಾಗಬೇಕು. ಅಲ್ಲಿಗೆ ನೀವು ಮಾಡಿರೋಂಥ ಮೈಸೂರು ಪಾಕು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮನೇಲಿ ಒಂದು ಟೈಮ್ ಟ್ರೈ ಮಾಡಿ. ಚೆನ್ನಾಗಿ ಬಂದರೆ ನನಗೆ ಕಮೆಂಟ್ ಮಾಡಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಸಾಫ್ಟಾಗಿ ಬಂದೈತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.